ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಇವತ್ತಿನ ವಿಷಯ ಅಂತಂದರೆ ಈ ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳವಾಗಲಿಕ್ಕೆ ಕಾರಣ ಏನು? ಭಿನ್ನಾಭಿಪ್ರಾಯ ಸಾಕಷ್ಟಿರಬಹುದು. ಅದಕ್ಕೆ ನಮ್ಮ ವಾಸ್ತುವಿನಲ್ಲಿರುವಂಥ ನೆಗೆಟಿವ್ ಎನರ್ಜಿ ಏನಾದರೂ ಕಾರಣ ಇರಬಹುದಾ? ಇಲ್ಲೇನಾದರೂ ದೋಷಗಳನ್ನು ನಾವು ಮಾಡ್ಕೊಂಡಿದ್ದೀವಾ? ಅದು ಕೂಡ ಒಂದು ಕಾರಣ ಇರಬಹುದಾ ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ. ಇದರ ಪರಿಹಾರವನ್ನು ಮಾಡಿಕೊಂಡು ದಾಂಪತ್ಯ ಜೀವನವನ್ನು ನೆಮ್ಮದಿಯಾಗಿ ಯಾವ ರೀತಿಯಾಗಿ ನಾವು ಮುಂದುವರಿಸ್ಕೊಂಡು ಹೋಗಬಹುದು ಅಂತ ಅನ್ನೋದನ್ನು ನೋಡ್ತೇವೆ. ಅಂದರೆ ಕಾರಣ ಮತ್ತು ಪರಿಹಾರ ಎರಡನ್ನ ತಿಳ್ಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ತಮಗಾಗಿ ಅನೇಕ ಉಪಯುಕ್ತ ಜ್ಯೋತಿಷ್ಯ ವಿಷಯಗಳನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಮಾಸ ಭವಿಷ್ಯ ಇದೆ, ವರ್ಷ ಭವಿಷ್ಯ ಇದೆ, ಅನೇಕ ಪ್ರಕಾರದ ಯೋಗಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಕುಂಭ ವಿವಾಹದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ, ಕುಜ ದೋಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅದೆಲ್ಲವನ್ನ ನೋಡ್ಕೊಳ್ಳಿ. ಅದರ ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟಂತಹ ಅನೇಕ ಉಪಯುಕ್ತ ಮಾಹಿತಿಯನ್ನು ಕೂಡ ನಾನು ನಮ್ಮ ಚಾನಲ್ ಮುಖಾಂತರ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ಕೂಡ ನೋಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗುತ್ತೆ. ಇವತ್ತು ಬಹಳ ಮಹತ್ವದ ವಿಷಯ ನೋಡಿ. ಜೀವನಕ್ಕೆ ಬೇಕಾಗುವಂತಹ ಮಹತ್ವದ ವಿಷಯ. ಯಾವಾಗಲೂ ಸದಾಕಾಲ ಗಂಡ ಹೆಂಡತಿ ಮಧ್ಯೆ ಪದೇ 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 ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಗ್ತಾ ಇರೋದು. ಇದಕ್ಕೆ ಕಾರಣ ಏನು? ಸ್ವಾಭಾವಿಕವಾಗಿ ಒಂದು ಭಿನ್ನಾಭಿಪ್ರಾಯ ಇರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದರ ಜೊತೆಗೆ ಮನೆಯಲ್ಲಿರುವಂತಹ ದೋಷ ಏನಾದರೂ ಇದೆಯಾ, ಅದರ ಬಗ್ಗೆ ಕೂಡ ಒಂದಷ್ಟು ನಾವು ಗಮನವನ್ನು ಹರಿಸ್ಕೊಳ್ಳೋಣ. ನೋಡಿ, ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಒಂದನೇ ವಿಷಯ ನೀವು ಗಮನ ಹರಿಸುವಂತಹದ್ದು ಅಂತಂದರೆ, ನೀವು ಮಲಗಿಕೊಳ್ಳುವಂಥ ಕೋಣೆ ಅಂತಂದರೆ ಬೆಡ್ರೂಮ್ ಸರಿಯಾಗಿದೆಯೋ ಇಲ್ವೋ ಅಂತ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ಅದು ನೈಋತ್ಯ ದಿಕ್ಕಿನಲ್ಲೇ ಇದೆಯೋ ಇಲ್ವೋ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆ ಅಂತಂದರೆ ನಮ್ಮ ಮನಸ್ಸು ಸರಿಯಾಗಿರಬೇಕು, ನಮ್ಮ ದೇಹ ಆರೋಗ್ಯವಾಗಿರಬೇಕು, ಮನಸ್ಸಿನಲ್ಲಿ ಉದ್ವೇಗ ಆಗದೇ ಇರಬೇಕು ಅಂತಂದರೆ ನಾವು ಒಂದು ನೆಮ್ಮದಿಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ತುಂಬ ಅವಶ್ಯಕತೆ. ಅಂದರೆ ನಮ್ಮ ರಾತ್ರಿ ನಿದ್ದೆ ಅಂತ ಅನ್ನೋದು ಬಹಳ ಚೆನ್ನಾಗಿ ಆಗಬೇಕು. ಅದು ಆಗದೇ ಇದ್ದರೂ ಕೂಡ ಕೆಲವೊಂದು ಸಾರಿ ಮನಸ್ಸಿನಲ್ಲಿ ಅಶಾಂತಿ, ಆ ಅಶಾಂತಿಯೇ ಜಗಳಕ್ಕೆ ಕಾರಣ ಆಗುತ್ತೆ. ಸೊ ಮೊದಲನೇದಾಗಿ ನಮ್ಮ ಬೆಡ್ರೂಮ್ ಸರಿಯಾಗಿದೆಯೋ ಇಲ್ವೋ ಅಂತ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಇನ್ನು ಈ ಬೆಡ್ರೂಮ್ನಲ್ಲಿ ವಿಶೇಷವಾಗಿ ನಾವು ಹಾಕಿರುವಂಥ ಬೆಡ್ ಸರಿಯಾಗಿದೆಯೋ ಇಲ್ವೋ, ಅಂದರೆ ಅದರ ಹಾಕಿರುವಂಥ ಕ್ರಮ ಸರಿಯಾಗಿದೆಯೋ ಇಲ್ವೋ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು. ನೋಡಿ, ಅದು ಉತ್ತರ ದಕ್ಷಿಣವಾಗಿ ಅಥವಾ ಪೂರ್ವ ಪಶ್ಚಿಮವಾಗಿ ಇರತಕ್ಕದ್ದು ಹೌದು. ಅದರಲ್ಲೂ ಪೂರ್ವ ಪಶ್ಚಿಮವಾಗಿ ಅಂತಂದರೆ ಹೀಗೆ ಪೂರ್ವಕ್ಕೆ ತಲೆ ಮಾಡಿ ಮಲಗಿಕೊಳ್ಳುವಂತೆ ಇದ್ದರೆ ನಿಮಗೆ ಸಾಕಷ್ಟು ನೆಮ್ಮದಿ ಸಿಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಇನ್ನು ಉತ್ತರ ದಕ್ಷಿಣವಾಗಿತ್ತು ಅಂತಂದರೆ ದಕ್ಷಿಣದ ಕಡೆ ಮಾತ್ರ ತಲೆ ಮಾಡಿ ಮಲಗಿಕೊಳ್ಳಿ. ದಕ್ಷಿಣಕ್ಕೆ ಕಾಲು ಮಾಡಿ ಮಲಗಿಕೊಳ್ಳಬೇಡಿ, ಅದರಿಂದ ಉದ್ವೇಗ ಜಾಸ್ತಿ ಆಗುತ್ತೆ. ಇಲ್ಲೇನಾದರೂ ಈ ರೀತಿಯಾದಂಥ ಮಿಸ್ಟೇಕ್ ಆಗಿದೆಯಾ, ಇದು ಒಂದನ್ನು ಕೂಡ ನೋಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ನೋಡಿ, ಈ ಗಂಡ ಹೆಂಡತಿ ಈ ಬೆಡ್ ಏನಿರುತ್ತಲ್ಲ, ಎರಡು ಬೇರೆ ಬೇರೆಯಾಗಿ ಇರತಕ್ಕದ್ದಲ್ಲ, ಒಂದೇ ಬೆಡ್ ಆಗಿರಬೇಕು. ಗೊತ್ತಾಯ್ತಾ? ಈ ತರಹ ಇದರಲ್ಲೇನಾದರೂ ವ್ಯತ್ಯಾಸವಾಗಿದೆಯಾ, ಇದನ್ನೂ ಕೂಡ ಗಮನ ಹರಿಸ್ಕೊಳ್ಳಿ. ಇಂಥ ಚಿಕ್ಕ ವಿಷಯಗಳಿಗೆ ನೀವು ಗಮನವನ್ನು ಹರಿಸಿದ್ದಾದರೆ ಖಂಡಿತವಾಗಿಯೂ ಒಂದಷ್ಟು ನೀವು ಸಾಮರಸ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ಹೆಣ್ಣುಮಕ್ಕಳು ಅಡಿಗೆ ಮಾಡುವಾಗ ನಿಮ್ಮ ಮುಖ ದಕ್ಷಿಣದ ಕಡೆಗಿದೆಯಾ, ಇದನ್ನು ಕೂಡ ಗಮನವನ್ನು ಹರಿಸ್ಕೊಳ್ಳಿ. ಅದರಿಂದಲೂ ಕೂಡ ದಕ್ಷಿಣಕ್ಕೆ ಮುಖ ಮಾಡಿ ಅಡಿಗೆ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿಯ ವಾತಾವರಣ ಖಂಡಿತವಾಗಿಯೂ ನಿರ್ಮಾಣವಾಗುತ್ತೆ. ಇಡೀ ಜನರ ಆರೋಗ್ಯ ಕೆಟ್ಟು ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅಲ್ಲೇನಾದರೂ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅಂತ ಅನ್ನೋದನ್ನು ನೋಡ್ಕೊಳ್ಳಿ. ಇದು ಎರಡನೇ ವಿಷಯ. ಇದರ ಜೊತೆಗೆ ನಿಮ್ಮಿಬ್ಬರ ಜಾತಕದಲ್ಲಿ ಯಾವುದಾದ್ರೂ ದೋಷ ಇದೆಯಾ, ಜಾತಕ ಹೊಂದಾಣಿಕೆ ಆಗಿದೆಯಾ, ಅಥವಾ ಜಾತಕದಲ್ಲಿ ಇಬ್ಬರ ಜಾತಕದಲ್ಲಿ ಕುಜದೋಷ ಇದೆಯಾ, ಅಥವಾ ಇಬ್ಬರ ಜಾತಕದಲ್ಲಿ ಕುಜದೋಷ ಇಲ್ವಾ, ಅಥವಾ ಒಬ್ಬರ ಜಾತಕದಲ್ಲಿ ಕುಜದೋಷ ಇದ್ದು ಮತ್ತೊಬ್ಬರ ಜಾತಕದಲ್ಲಿ ಇಲ್ವಾ, ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ. ಅದರಿಂದ ಸಾಕಷ್ಟು ಪರಿಸ್ಥಿತಿ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಇದಕ್ಕೆ ಪರಿಹಾರ ಅಂತಂದರೆ
ಒಂದು ವೇಳೆ ಆ ತರಹ ಮನಸ್ಸಿದ್ರೆ ಯಾಕೋ ಅನಾವಶ್ಯಕವಾದಂಥ ತೊಂದರೆಗಳಾಗ್ತಾ ಇದೆ, ಇದಕ್ಕೆ ನಮಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತಂದರೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಒಂದು ಸಹಕುಟುಂಬ ಪಾರ್ವತಿ ಪರಮೇಶ್ವರರ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ. ಅಂದರೆ ಅಲ್ಲಿ ಪಾರ್ವತಿ ಪರಮೇಶ್ವರರು ಇರಬೇಕು, ಗಣಪತಿ ಮತ್ತು ಸ್ಕಂದ ಸಹಕುಟುಂಬ ಅಂತ ನಾವು ಹೇಳ್ತೀವಲ್ಲ, ಈ ತರಹದ ಒಂದು ಫೋಟೋ ಇಟ್ಟುಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡೋದರಿಂದ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಒಂದು ಭಿನ್ನಾಭಿಪ್ರಾಯವನ್ನು ಸರಿ ಮಾಡ್ಕೊಳ್ಬಹುದು. ಇದು ಒಂದು ಪರಿಹಾರ. ಇದ್ರ ಜೊತೆಗೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ದೇವರ ಫೋಟೋವನ್ನು, ನಿಮ್ಮ ಕುಲದೇವರು ಇರಬಹುದು ಅಥವಾ ನಿಮ್ಮ ಆರಾಧ್ಯ ದೈವ ಇರಬಹುದು, ಅಂಥವರ ದರ್ಶನ ಎದ್ದ ತಕ್ಷಣ ಆಗುವಂತೆ ನೋಡ್ಕೊಳ್ಳಿ. ಅದು ಕಾಲಿನ ಭಾಗದಲ್ಲಿ ಇರಬಾರದು, ಆ ಕಡೆ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ. ಯೋಗ್ಯ ಜಾಗದಲ್ಲಿ ಇಟ್ಕೊಂಡು ಬಿಟ್ಟು ಅದೇ ರೀತಿಯಾಗಿ ನೋಡಿ, ನಿಮ್ಮ ಬೆಡ್ರೂಮ್ನಲ್ಲಿ ಬೇಕಾದರೆ ಒಂದು ರಾಧಾಕೃಷ್ಣರ ಒಂದು ಮೂರ್ತಿಯನ್ನು ಇಟ್ಟುಕೊಳ್ಳಿ. ಅದರಿಂದಲೂ ಕೂಡ ನಿಮ್ಮಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಕಡಿಮೆಯಾಗಿ ಒಂದು ಒಳ್ಳೆಯ ಅನ್ಯೋನ್ಯ ದಾಂಪತ್ಯ ಜೀವನವನ್ನು ನೀವು ಖಂಡಿತವಾಗಿಯೂ ನಡೆಸಬಹುದು. ಇದು ಕೂಡ ಒಂದು ಉಪಾಯ. ಇದರ ಜೊತೆಗೆ ಖಂಡಿತವಾಗಿಯೂ ಮರೆಯದೆ ಬೆಡ್ರೂಮ್ನಲ್ಲಿ ಒಂದಷ್ಟು ನವಿಲು ಗರಿಯನ್ನು ಇಟ್ಟುಕೊಳ್ಳಿ. ಅದು ನಿಮ್ಮ ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಈ ತರಹದ ಉಪಾಯಗಳನ್ನು ಅಳವಡಿಸ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ನೀವು ಕಾಣಬಹುದು. ಒಳ್ಳೆಯದಾಗಲಿ.